ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಇವತ್ತು ಇಂಟರ್ನಲ್ ಸೆಕ್ಯೂರಿಟಿಯನ್ನು ನಾವು ಒಳ್ಳೆ ಸುಸ್ಥಿತಿನಲ್ಲಿ ಇಟ್ಕೊಳ್ಳೋದು ಹಾಗೂ ಮೇನ್ ವೈಟಲ್ ಇನ್ಸ್ಟಾಲೇಷನ್ಸ್ಗಳಲ್ಲಿ ಸೆಕ್ಯೂರಿಟಿಯನ್ನು ನಾವು ಗೇರ್ ಅಪ್ ಮಾಡುವಂಥದ್ದು ಹಾಗೂ ಇದಕ್ಕೆ ಈ ಥರ ಒಂದು ಏನೋ ಒಂದು ಎಕ್ಸ್ಟರ್ನಲ್ ಅಟ್ಯಾಕನ್ನು ಬಂದಾಗ ಅದನ್ನು ಯಾವ ರೀತಿಯಲ್ಲಿ ನಾವು ಜಿಲ್ಲಾಡಳಿತ ಹಾಗೂ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಜಿಲ್ಲಾ ವಿಪತ್ತು ನಿರ್ವಹಣೆ ಪ್ರಾಧಿಕಾರದಿಂದ ಯಾವ ರೀತಿಯಲ್ಲಿ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಈ ಒಂದು ಮಾಕ್ ಡ್ರಿಲ್ ಅನ್ನು ಆಯೋಜನೆ ಮಾಡಿದ್ದೀವಿ. ಸೊ ಇದರಲ್ಲಿ ಸಕ್ರಿಯವಾಗಿ ಫೋರ್ಸ್ ಮೊಬಿಲೈಸೇಷನ್ ಬಗ್ಗೆ ಅದು ಪೊಲೀಸ್ ಇಲಾಖೆ ಅಲ್ಲದೆ ಹೋಮ್ ಗಾರ್ಡ್ಸು, ಸಿವಿಲ್ ಡಿಫೆನ್ಸು, ಫೈರ್ ಡಿಪಾರ್ಟ್ಮೆಂಟ್ ಮುಂದಾದಂತೆ ಉಳಿದ ಫೋರ್ಸ್ಗಳನ್ನು ನಾವು ಮೊಬಿಲೈಸ್ ಮಾಡೋದು ಹೇಗೆ ಎಂಬುದನ್ನು ಕೂಡ ಈ ಒಂದು ಅಣಕು ಪ್ರದರ್ಶನದಲ್ಲಿ ನಾವು ಇದನ್ನು ಮಾಡಿ ನೋಡಿದ್ದೀವಿ. ಸೊ ಈ ಥರ ಒಂದು ಸಂದರ್ಭಗಳು ಬಂದಾಗ ಇಡೀ 1 ಕಿಲೋಮೀಟರ್ ರೇಡಿಯಸ್ಸಲ್ಲಿನೇ ನಮಗೆ ಏನೋ ಒಂದು ಅನಾಹುತ ಬಂದಾಗ ಅಥವಾ ಏನೋ ಒಂದು ಡಿಸಾಸ್ಟರ್ ಬಂದಾಗ ನಾವು ಯಾವ ರೀತಿಯಲ್ಲಿ ಮಾಸ್ ಇವ್ಯಾಕ್ಯುವೇಷನನ್ನು ನಾವು ಅಲ್ಲಿ ಇರುವ ಜನಸಾಮಾನ್ಯರನ್ನು ಹೇಗೆ ನಾವು ಇವ್ಯಾಕ್ಯುವೇಟ್ ಮಾಡಬೇಕು ಅಂತ ಇವ್ಯಾಕ್ಯುವೇಟನ್ ಡ್ರಿಲ್ಸನ್ನು ಕೂಡ ನಾವು ಮಾಡಿದ್ದೀವಿ, ರೆಸ್ಕ್ಯೂ ಡ್ರಿಲ್ಸನ್ನು ಮಾಡಿದ್ದೀವಿ, ಫೈರ್ ಡ್ರಿಲ್ಸನ್ನು ಕೂಡ ಇವತ್ತು ಅಣಕು ಪ್ರದೇಶದಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಸೊ ಇದೆಲ್ಲನೂ ನಾವು ಮಾಡುವುದ್ರ ಮುಖಾಂತರ ನಾವು ಜಿಲ್ಲೆಯಲ್ಲಿ ಒಂದು ಸುವ್ಯವಸ್ಥೆಯನ್ನು ಸೆಕ್ಯೂರಿಟಿಯನ್ನು ಗೇರ್ ಅಪ್ ಮಾಡೋದ್ರ ಮುಖಾಂತರ ಸಾರ್ವಜನಿಕರಿಗೆ ಒಂದು ನಂಬಿಕೆ ತುಂಬಿಸುವಂಥದ್ದು ಹಾಗೂ ಜಿಲ್ಲಾಡಳಿತದ ಸಿದ್ಧತೆಯನ್ನು ನಾವು ಪ್ರದರ್ಶನ ಮಾಡೋದಕ್ಕೆ ಈ ಒಂದು ಆಪರೇಷನ್ ಅಭ್ಯಾಸನ್ನು ಇವತ್ತು ಯಶಸ್ವಿಯಾಗಿ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಿದ್ದೀವಿ ಅಂದರೆ ಹಾಸ್ಪಿಟಲ್ಸ್ಗಳೆಲ್ಲ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. 7 ಪ್ರೈವೇಟ್ ಹಾಸ್ಪಿಟಲ್ಗಳು ಹಾಗೂ 7 ಗೌರ್ಮೆಂಟ್ ಹಾಸ್ಪಿಟಲ್ಗಳು ಹಾಗೂ 31 ಪ್ರೈವೇಟ್ ಹಾಸ್ಪಿಟಲ್ಗಳು ಗುರುತಿಸಿದ್ದೀವಿ. ಸೊ ಅಲ್ಲಿ ನಾವು ನೋಡಿದರೆ ಸುಮಾರು 3300 ಬೆಡ್ಸ್ಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದನ್ನು ಮ್ಯಾಪ್ ಮಾಡ್ಕೊಂಡಿದ್ದೀವಿ ತಾಲೂಕು ವೈಸು ಎಲ್ಲಿ ಜನರಿಗೆ ಮೊಬಿಲೈಸ್ ಮಾಡಬೇಕು ಅಂತ. ಆಮೇಲೆ ರೆಸ್ಕ್ಯೂ ಸೆಂಟರ್ ಮಾಡೋದಕ್ಕೆ ನಮ್ಮ ವಿವಿಧ ಇಲಾಖೆಯ ಹಾಸ್ಟೆಲ್ಸ್ಗಳದ್ದು, ಶಾಲೆಗಳದ್ದು ಅದನ್ನು ಕೂಡ ಒಂದು 10,000ದಿಂದ 20,000 ಜನಕ್ಕೆ ನಾವು ಇವ್ಯಾಕ್ಯುವೇಟ್ ಮಾಡಿ ಬೇರೆ ಕಡೆ ಒಂದು ರೆಸ್ಕ್ಯೂ ಅಂಡ್ ರೀಸೆಟಲ್ಮೆಂಟ್ ಮಾಡೋಕ್ಕೆ, ಬೇರೆ ಕಡೆ ನಾವು ಸ್ಥಳಾಂತರ ಮಾಡೋಕ್ಕೆ ಕೂಡ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ನಮ್ಮ ಫೋರ್ಸ್ ಸ್ಟ್ರೆಂತನ್ನು ಕೂಡ ನಾವು ಇವತ್ತು ರೀವಿಸಿಟ್ ಮಾಡಿ ಎಷ್ಟು ಇದ್ದಾರೆ ಏನಿದ್ದಾರೆ ಎಂಬುದು ಕೂಡ ನಾವು ಪೊಲೀಸ್ ಇಲಾಖೆ ಮುಖ್ಯಸ್ಥರ ಜೊತೆಗೆ ನಾವು ಚರ್ಚೆಯನ್ನು ಕೂಡ ಮಾಡಿದ್ದೀವಿ.